ನಮಸ್ಕಾರ. ಸಾಮಾನ್ಯವಾಗಿ ನಾವು ಚುನಾವಣೆಯ ವಿಶ್ಲೇಷಣೆ ಅಂದಾಗ ಗೆದ್ದವರು ಯಾರು ಸೋತವರು ಯಾರು ಅಂತಷ್ಟೇ ನೋಡ್ತೀವಿ. ಆದ್ರೆ ಇಲ್ಲಿ ನಮ್ಮ ಉದ್ದೇಶ ಅದು ಖಂಡಿತ ಅಲ್ಲ. ಬಾಗಲಕೋಟೆಯ ಜನ, ಅಲ್ಲಿನ ಮಣ್ಣು, ಅಲ್ಲಿನ ನೀರು ಇವೆಲ್ಲವೂ ಸೇರಿ ತಮ್ಮ ಮತದಾನದ ಮೂಲಕ ಒಂದು ಕಥೆಯನ್ನ ಹೇಳ್ತಾ ಇವೆ. ಆ ಕಥೆಯನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋದೇ ಈ ವಿಶ್ಲೇಷಣೆಯ ಗುರಿ. ನೋಡಿ, ಯಾವುದೇ ಒಂದು ಕ್ಷೇತ್ರದ ಮತದಾನವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದ್ಲು ನಾವು ಆ ನೆಲವನ್ನ, ಆ ಭೂಮಿಯನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಈ ಪಯಣ ಶುರುವಾಗೋದು ಕರ್ನಾಟಕದ ಬಾಗಲಕೋಟೆಯಿಂದ. ಇದನ್ನ ಕೇವಲ ಒಂದು ಕ್ಷೇತ್ರ ಅಂತ ನೋಡ್ಬೇಡಿ. ಇದು ಆಡಳಿತ, ರಾಜಕೀಯ, ಆರ್ಥಿಕತೆ ಹೀಗೆ ಹಲವಾರು ಸಂಕೀರ್ಣ ಕಥೆಗಳನ್ನ ತನ್ನೊಳಗೆ ಇಟ್ಕೊಂಡಿರುವೊಂದು ಭೂಭಾಗ. ಹಾಗಾದ್ರೆ ಬನ್ನಿ ಮೊದಲು ಬಾಗಲಕೋಟೆಯ ನಾಡಿಮಿಡಿತವನ್ನ ಅರ್ಥ ಮಾಡಿಕೊಳ್ಳೋಣ. ಅಂದ್ರೆ ಇಲ್ಲಿನ ಭೂಮಿ, ಜನರ ಜೀವನೋಪಾಯ ಮತ್ತು ಅವರಲ್ಲಿ ಅಡಗಿರುವ ಅಸಮಾಧಾನಗಳೇನು ಅಂತ ನೋಡೋಣ. ಬಾಗಲಕೋಟೆ ಅಂದ ತಕ್ಷಣ ಅಲ್ಲಿನ ಜನರ ದೈನಂದಿನ ಬದುಕಿನಿಂದ ಹಿಡಿದು ರಾಜಕೀಯ ಭವಿಷ್ಯದವರೆಗೂ ಎಲ್ಲವನ್ನೂ ನಿರ್ಧರಿಸುವ ಒಂದೇ ಒಂದು ಅತ್ಯಂತ ನಿರ್ಣಾಯಕ ವಿಷಯ ಇದೆ, ಅದುವೇ ನೀರು. ಇದು ಕೇವಲ ಒಂದು ಸಂಪನ್ಮೂಲ ಅಲ್ಲ, ಇದು ನಿಜಕ್ಕೂ ಅಲ್ಲಿನ ಜೀವನಾಡಿ. ಈ ನೀರಿನ ಬಿಕ್ಕಟ್ಟು ಎಷ್ಟರ ಮಟ್ಟಿಗಿದೆ ಅಂತ ಒಂದು ಸಂಖ್ಯೆಯಲ್ಬಿಡೋದಾದ್ರೆ ಕೇಳಿ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಬರೋಬ್ಬರಿ 35 ಹಳ್ಳಿಗಳನ್ನ ನೀರಿನ ತೀವ್ರ ಅಭಾವ ಇರುವ ಪ್ರದೇಶಗಳು ಅಂತ ಗುರುತಿಸಲಾಗಿದೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ಅಲ್ಲಿನ ಜನರ ಪ್ರತಿದಿನದ ಹೋರಾಟದ ಕಥೆ. ಬಾಗಲಕೋಟೆಯ ಒಂದು ಸ್ಥೂಲ ಚಿತ್ರಣವನ್ನ ನೋಡೋಣ. ಸುಮಾರು 6,675 ಚದರ ಕಿಲೋಮೀಟರ್ ವಿಸ್ತಾರ. ಜನಸಂಖ್ಯೆಯಲ್ಲಿ 60% ಹೆಚ್ಚು ಜನ ಗ್ರಾಮೀಣ ಪ್ರದೇಶದವರು. ಲಿಂಗಾಯತರು, ಒಕ್ಕಲಿಗರು ಮತ್ತು ಇತರ ಹಿಂದುಳಿದ ವರ್ಗಗಳು ಇಲ್ಲಿನ ಪ್ರಮುಖ ಸಮುದಾಯಗಳು. ಈ ಎಲ್ಲಾ ಅಂಶಗಳು ಅಲ್ಲಿನ ಸಾಮಾಜಿಕ ಮತ್ತು ರಾಜಕೀಯ ಚಿತ್ರಣವನ್ನ ರೂಪಿಸುತ್ತವೆ. ಇಲ್ಲಿನ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅಭಿವೃದ್ಧಿಯ ಅಂತರ. ಉದಾಹರಣೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಅದರ ಈಡೇರದ ಭರವಸೆಗಳು ಕೇವಲ ಮೂಲಸೌಕರ್ಯದ ಸಮಸ್ಯೆಗಳಲ್ಲ, ಅವು ನೇರವಾಗಿ ಜನರ ಜೀವನೋಪಾಯ ಮತ್ತು ಅವರ ಘನತೆಗೆ ಸಂಬಂಧಪಟ್ಟ ವಿಷಯಗಳು. ಜನರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸುವುದೇ ಒಂದು ಜವಾಬ್ದಾರಿಯುತ ಆಡಳಿತದ ಅಡಿಪಾಯ ಅಲ್ವಾ? ಸರಿ, ಇದುವರೆಗೂ ನಾವು ಜನರ ಭಾವನೆಗಳ ಬಗ್ಗೆ ಮಾತಾಡಿದ್ವಿ. ಈಗ ನೇರವಾಗಿ ಅಂಕಿ ಸಂಖ್ಯೆಗಳ ಕಡೆಗೆ ಬರೋಣ. 2023ರ ಚುನಾವಣೆಯ ತೀರ್ಪು ಏನನ್ನು ಹೇಳತ್ತೆ ಅಂತ ವಿಶ್ಲೇಷಿಸೋಣ. ಯಾಕಂದ್ರೆ ಸಂಖ್ಯೆಗಳು ಸುಳ್ಳು ಹೇಳಲ್ಲ, ಅವು ಕಠಿಣ ಸತ್ಯವನ್ನು ನಮ್ಮ ಮುಂದಿಡ್ತಾವೆ. ಈ ಚಾರ್ಟನ್ನು ಒಮ್ಮೆ ಗಮನಿಸಿ. 2018 ಮತ್ತು 2023ರ ಚುನಾವಣೆಗಳ ನಡುವೆ ಮತ ಹಂಚಿಕೆಯಲ್ಲಿ ಎಷ್ಟು ದೊಡ್ಡ ಬದಲಾವಣೆಯಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ? ನೋಡಿ, 2018ರಲ್ಲಿ 53% ಮತಗಳನ್ನು ಪಡೆದಿದ್ದ ಬಿಜೆಪಿ 2023ಕ್ಕೆ ಬರೋಷ್ಟರಲ್ಲಿ 43.1ಕ್ಕೆ ಇಳಿದಿದೆ. ಅದೇ ಹೊತ್ತಿಗೆ ಕಾಂಗ್ರೆಸ್ ತನ್ನ ಮತಗಳಿಕೆಯನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ. ಇಡೀ ವಿಶ್ಲೇಷಣೆಯಲ್ಲೇ ಅತ್ಯಂತ ನಿರ್ಣಾಯಕವಾದ ಡೇಟಾ ಪಾಯಿಂಟ್ ಅಂದ್ರೆ ಇದೆ. ಆಡಳಿತದಲ್ಲಿದ್ದ ಪಕ್ಷದ ಮತ ಹಂಚಿಕೆಯಲ್ಲಿ ಸುಮಾರು 10 ಪಾಯಿಂಟ್ಗಳಷ್ಟು ಕುಸಿತ. ಇದು ಸಣ್ಣ ವಿಷಯವಲ್ಲ, ಮತದಾರರ ಭಾವನೆಯಲ್ಲಿ ಆದ ಒಂದು ದೊಡ್ಡ ಪಲ್ಲಟದ ಸ್ಪಷ್ಟ ಸಂಕೇತ ಇದು. ಅಷ್ಟೇ ಅಲ್ಲ, ಗೆಲುವಿನ ಅಂತರವನ್ನು ನೋಡಿ. 2018ರಲ್ಲಿ ಸುಮಾರು 16,000 ಮತಗಳ ಅಂತರದಿಂದ ಸುಲಭವಾಗಿ ಗೆದ್ದಿದ್ದ ಸ್ಥಾನ 2023ರಲ್ಲಿ ಕೇವಲ 5,878 ಮತಗಳ ಅಂತರದಿಂದ ಕೈತಪ್ಪಿ ಹೋಗಿದೆ. ಅಂದ್ರೆ ಈ ಕ್ಷೇತ್ರ ಎಷ್ಟು ಸ್ಪರ್ಧಾತ್ಮಕವಾಗಿ ಬದಲಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ಹಾಗಾದ್ರೆ ಮೂಲ ಪ್ರಶ್ನೆಗೆ ಬರೋಣ. ಈ ಜನಾದೇಶ ಯಾಕೆ ಬದಲಾಯಿತೋ? ಈಗ ನಾವು ಇದರ ಹಿಂದಿರುವ ವ್ಯವಸ್ಥಿತ ಕಾರಣಗಳನ್ನ ಹುಡುಕೋಣ. ಇಲ್ಲಿ ನಮ್ಮ ಗಮನ ವ್ಯಕ್ತಿಗಳ ಮೇಲಲ್ಲ, ಬದಲಾಗಿ ಇಡೀ ವ್ಯವಸ್ಥೆಯ ಮೇಲೆ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಮತದಾರರ ಅಸಮಾಧಾನಕ್ಕೆ ಮತ್ತು ಈ ಬದಲಾವಣೆಗೆ ಮುಖ್ಯವಾಗಿ 3 ಮೂಲ ಕಾರಣಗಳಿವೆ. ಮೊದಲನೆಯದು ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ ಅಥವಾ ವೆಲ್ಫೇರ್ ಫಟೀಗ್. ಭರವಸೆಗಳು ಈಡೇರದಿದ್ದಾಗ ಜನರಲ್ಲಿ ಒಂದು ರೀತಿ ಸಿನಿಕತನ ಬೆಳೆದಿತ್ತು. ಎರಡನೆಯದು ಅಭಿವೃದ್ಧಿಯ ಅಂತರ, ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಂಥ ನಿಂತುಹೋದ ಯೋಜನೆಗಳು. ಮತ್ತು ಮೂರನೆಯದು ಉದ್ಯೋಗದ ಬಿಕ್ಕಟ್ಟು. ಮತದಾರರ ಅಸಮಾಧಾನ ಒಂದೆಡೆಯಾದ್ರೆ ಆಡಳಿತ ಪಕ್ಷದ ಆಂತರಿಕ ರಚನೆ, ಅವರ ಪ್ರಚಾರದ ಶಕ್ತಿ ಮತ್ತು ದೌರ್ಬಲ್ಯಗಳೂ ಸಹ ಫಲಿತಾಂಶದ ಮೇಲೆ ಪರಿಣಾಮ ಬೀರಿವೆ. ಬನ್ನಿ ಅದರ ಒಂದು ಆಂತರಿಕ ಲೆಕ್ಕ ಪರಿಶೋಧನೆ ಮಾಡೋಣ. BRIN ಅಂತ ಒಂದು ಚೌಕಟ್ಟಿದೆ. ಅದನ್ನ ಬಳಸಿ ನೋಡ್ದಾಗ ಕೆಲವು ವಿಷಯಗಳು ಸ್ಪಷ್ಟವಾಗುತ್ತವೆ. ಉದಾಹರಣೆಗೆ, ಆರ್ಥಿಕ ಸಂಪನ್ಮೂಲಗಳು ಖಂಡಿತವಾಗಿಯೂ ಮೌಲ್ಯಯುತ, ಆದರೆ ಅವುಗಳನ್ನು ಬೇರೆಯವರೂ ಹೊಂದಬಹುದು.
ಲಿಂಗಾಯತ ಸಮುದಾಯದ ಬೆಂಬಲ ಒಂದು ದೊಡ್ಡ ಶಕ್ತಿಯಾಗಿತ್ತು, ಆದರೆ ಅದು ವಿಭಜನೆಯಾಗುವ ಅಪಾಯವಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅಭಿವೃದ್ಧಿಯ ದಾಖಲೆಯಲ್ಲಿನ ವೈಫಲ್ಯಗಳ ಬಗ್ಗೆ ಜನರಲ್ಲಿದ್ದ ಅಭಿಪ್ರಾಯ ಅವರ ಮನವಿಯನ್ನೇ ಕುಗ್ಗಿಸಿತ್ತು. ಇಲ್ಲೊಂದು ವಿಚಿತ್ರವಾದ, ಆದ್ರೆ ಬಹಳ ಮುಖ್ಯವಾದ ವಿರೋಧಾಭಾಸ ಇದೆ. ಏನದು ಅಂದ್ರೆ, ಅಭ್ಯರ್ಥಿ ಸ್ಥಳೀಯವಾಗಿ ಎಲ್ಲರಿಗೂ ಚಿರಪರಿಚಿತ, ಆಳವಾಗಿ ಬೇರೂರಿರುವ ನಾಯಕನೇ ಹೌದು. ಆದ್ರೆ ಅವರ ರಿಟೇನೆಬಿಲಿಟಿ ಸ್ಕೋರ್ ಅಂತ ನಾವು ಕರಿತೀವಲ್ಲ, ಅಂದ್ರೆ ಮತದಾರರು ಇವರನ್ನೇ ಮತ್ತೆ ಆಯ್ಕೆ ಮಾಡ್ತಾರಾ ಅನ್ನೋ ಸಾಧ್ಯತೆ ಅದು ತೀರಾ ಕಡಿಮೆ ಇತ್ತು. ಇದ್ರಿಂದೇನ್ ಗೊತ್ತಾಗುತ್ತೆ? ಮತದಾರರಲ್ಲಿ ಒಂದು ರೀತಿಯ ಆಯಾಸ ಬಂದಿತ್ತು, ಹಾಗಾಗಿ ಜನರ ದೃಷ್ಟಿಕೋನವನ್ನು ಬದಲಾಯಿಸಬೇಕಾದ ಅವಶ್ಯಕತೆ ಇತ್ತು ಅನ್ನೋದು ಸ್ಪಷ್ಟ. ಸರಿ, ಇಲ್ಲಿಯವರೆಗಿನ ವಿಶ್ಲೇಷಣೆಯಿಂದ ನಮಗೆ ಕೆಲವು ಒಳನೋಟಗಳು ಸಿಕ್ಕಿವೆ. ಈಗ ಅವುಗಳನ್ನು ಒಂದು ಕ್ರಿಯಾತ್ಮಕ ಯೋಜನೆಗೆ ಪರಿವರ್ತಿಸೋಣ, ಅಂದ್ರೆ ಆಡಳಿತಕ್ಕಾಗಿ ಒಂದು ನೀಲನಕ್ಷೆ. ಇಲ್ಲಿಂದ ನಮ್ಮ ದೃಷ್ಟಿ ಮುಂದಕ್ಕೇರಬೇಕು. ನಾನು ಮೊದಲೇ ಹೇಳಿದ ಹಾಗೆ ಬಾಗಲಕೋಟೆಯ ಜೀವನಾಡಿ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಅದರಲ್ಲೂ ಅದರ 3ನೇ ಹಂತ. ಇದರಲ್ಲಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನ 519.6 ಮೀಟರ್ನಿಂದ 524 ಮೀಟರ್ಗೆ ಹೆಚ್ಚಿಸುವುದು ಸೇರಿದೆ. ಆ ಭಾಗದ ದೀರ್ಘಕಾಲದ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಇದು ಅತ್ಯಂತ ಅಗತ್ಯ. ಹಾಗಾದ್ರೆ ಆಡಳಿತದ ಮೇಲೆ ಉತ್ತಮ ಫಲಿತಾಂಶ ನೀಡುವ 3 ಪ್ರಮುಖ ಅಭಿವೃದ್ಧಿ ಪ್ರತಿಜ್ಞೆಗಳು ಯಾವುವು? 1. ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಳವನ್ನು ಪೂರ್ಣಗೊಳಿಸುವುದು. 2. ಜಲ್ ಜೀವನ್ ಮಿಷನ್ ಮೂಲಕ ಪ್ರತಿ ಮನೆಗೂ ಕೊಳವೆ ನೀರು ಸಂಪರ್ಕ ಕಲ್ಪಿಸೋದು. 3. ಸುಮಾರು 5,000 ನೇರ ಉದ್ಯೋಗಗಳನ್ನು ಸೃಷ್ಟಿಸುವ ಒಂದು ಗ್ರಾಮೀಣ ಉದ್ಯೋಗ ಕೇಂದ್ರವನ್ನು ನಿರ್ಮಿಸೋದು. ನೋಡಿ, ಇವು ನೀರು, ಮೂಲಸೌಕರ್ಯ ಮತ್ತು ಉದ್ಯೋಗ, ಈ 3 ಪ್ರಮುಖ ಸಮಸ್ಯೆಗಳನ್ನು ನೇರವಾಗಿ ಬಗೆಹರಿಸುತ್ತವೆ. ಈಗ ನಮ್ಮ ಮುಂದಿರುವ ಪ್ರಶ್ನೆ, ಮುಂದಿನ ಕಾರ್ಯತಂತ್ರದ ದಾರಿ ಯಾವುದು? ಈ ಅಭಿವೃದ್ಧಿಯ ಗುರಿಗಳನ್ನು ರಾಜಕೀಯ ಯಶಸ್ಸಾಗಿ ಪರಿವರ್ತಿಸುವುದು ಹೇಗೆ? ಇದಕ್ಕಾಗಿ ಚತುರ್ಮುಖ ಸಿದ್ಧಾಂತ ಎಂಬ ಒಂದು 4 ಆಯಾಮದ ಕಾರ್ಯತಂತ್ರವನ್ನು ನೋಡಬಹುದು. ಶಿವನಂತೆ ಆಕ್ರಮಣಶೀಲತೆ, ಅಂದರೆ ವಿರೋಧ ಪಕ್ಷದ ಆಡಳಿತ ವೈಫಲ್ಯಗಳನ್ನು ಬಯಲಿಗೆಳೆಯೋದು. ವಿಷ್ಣುವಿನಂತೆ ಸ್ಥಿರತೆ, ಅಂದರೆ ತಮ್ಮ ಸ್ಥಿರ ಆಡಳಿತದ ದಾಖಲೆಯನ್ನ ಒತ್ತಿ ಹೇಳುವುದು. ಬ್ರಹ್ಮನಂತೆ ನಾವೀನ್ಯತೆ, ಅಂದರೆ ಹೊಸ ಮುಂದಾಲೋಚನೆಯುಳ್ಳ ಯೋಜನೆಗಳನ್ನು ಪ್ರಸ್ತಾಪಿಸುವುದು. ಮತ್ತು ದುರ್ಗೆಯಂತೆ ರಕ್ಷಣೆ, ಅಂದರೆ ಸಮುದಾಯಗಳ ಕಲ್ಯಾಣ ಮತ್ತು ಹಕ್ಕುಗಳ ಬಗ್ಗೆ ಭರವಸೆ ನೀಡುವುದು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಜವಾಬ್ದಾರಿಯುತವಾಗಿ ಜನರನ್ನು ತಲುಪುವುದು ಬಹಳ ಮುಖ್ಯ. ಅಂದ್ರೆ ಜನರ ಡೇಟಾವನ್ನು ಗೌರವಿಸೋದು. ಯಾವುದೇ ಪ್ರಚಾರವಿರಲಿ, ಅದು ನಂಬಿಕೆ, ಗೌಪ್ಯತೆ ಮತ್ತು ಸಮ್ಮತಿಯ ಮೇಲೆ ನಿಂತಿರಬೇಕು. ಭಾರತದ ಹೊಸ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆಯು ಇದನ್ನೇ ಹೇಳೋದು. ಜನರ ಡೇಟಾವನ್ನು ಜವಾಬ್ದಾರಿಯಿಂದ ಬಳಸುವುದು ಕೇವಲ ಕಾನೂನು ಪಾಲನೆಯಲ್ಲ, ಅದೊಂದು ನೈತಿಕ ಕರ್ತವ್ಯ ಕೂಡ. ಈಗ ನಾವು ನಮ್ಮ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇದುವರೆಗಿನ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿ ಗೆಲುವಿನ ದಾರಿಯ ಬಗ್ಗೆ ಒಂದು ಸ್ಪಷ್ಟವಾದ ಅಂತಿಮ ಶಿಫಾರಸನ್ನು ನೋಡೋಣ. ಡೇಟಾ ಮತ್ತು ವಿಶ್ಲೇಷಣೆಯ ಆಧಾರದ ಮೇಲೆ ನಮ್ಮ ಅಂತಿಮ ಶಿಫಾರಸು ಬಹಳ ಸ್ಪಷ್ಟವಾಗಿದೆ. ಕಿರಿದಾದ ಸೋಲು ಮತ್ತು ಆಂತರಿಕ ವಿವಾದಗಳನ್ನು ಗಮನಿಸಿದಾಗ ಹಾಲಿ ಅಭ್ಯರ್ಥಿಯನ್ನೇ ಉಳಿಸಿಕೊಳ್ಳುವುದು ಹಿಂದಿನ ಆಯಾಸವನ್ನ ಮತ್ತೆ ಮರುಕಳಿಸುವಂತೆ ಮಾಡುವ ಅಪಾಯವನ್ನ ಹೊಂದಿದೆ. ಹಾಗಾಗಿ ಅಭ್ಯರ್ಥಿಯನ್ನ ಬದಲಾಯಿಸುವುದು ಸೂಕ್ತ. ಕೆಲವೊಮ್ಮೆ ವ್ಯವಸ್ಥಿತ ಬದಲಾವಣೆ ತರಲು ನಾಯಕತ್ವದಲ್ಲೂ ಬದಲಾವಣೆ ಅನಿವಾರ್ಯವಾಗಬಹುದು. ಒಟ್ಟಿನಲ್ಲಿ ಬಾಗಲಕೋಟೆಯ ಜನಾದೇಶ ನಮಗೆ ಒಂದು ಸ್ಪಷ್ಟವಾದ ಪಾಠವನ್ನು ಕಲಿಸುತ್ತದೆ. ಅಂತಿಮವಾಗಿ ಗೆಲ್ಲುವುದು ಅಭಿವೃದ್ಧಿ ಮತ್ತು ಜವಾಬ್ದಾರಿಯುತ ಆಡಳಿತ ಮಾತ್ರ. ತಾವು ಜನಕೇಂದ್ರಿತ ನಾಯಕರಾಗಬೇಕು ಮತ್ತು ತಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಬೇಕು ಅಂತ ಬಯಸುವುದಾದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 8042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ